Hello students, in the previous class we are discussed regarding the journal entries which are to be recorded while making redemption of preference shares. Preference shares na redeem ಮಾಡಬೇಕಾದ್ರೆ ಯಾವೆಲ್ಲ journal entries ನಾವು ಮಾಡಬೇಕಾಗುತ್ತೆ, ಎಂಟ್ರಿ ಮಾಡಬೇಕಾಗುತ್ತೆ ಅಂತ ತಿಳ್ಕೊಂಡ್ವಿ. ಸೊ ಈ ಸೆಷನ್ ಅಲ್ಲಿ we are little more progress regarding the problems on redemption of preference share out of fresh issue of shares. ಸೊ ಫ್ರೆಶ್ ಇಶ್ಯೂ ಆಫ್ ಶೇರ್ಸ್ನ ಮಾಡಿ ರಿಡಂಪ್ಷನ್ ಆಫ್ ಪ್ರಿಫರೆನ್ಸ್ ಶೇರ್ಸ್ನ ಹೇಗೆ ಮಾಡೋದು ಅಂತ ತಿಳ್ಕೊಳ್ತಾ ಹೋಗೋಣ. ಸೊ ಕಮಿಂಗ್ ಟು ದಟ್, ದ ಫಸ್ಟ್ ಪ್ರಾಬ್ಲಮ್, ಎ ಕಂಪನಿ ಲಿಮಿಟೆಡ್ at 5,000 8% redeemable preference share of ₹100 each. ಎ ಕಂಪನಿ ಲಿಮಿಟೆಡ್ ಅಲ್ಲಿ 5,000ದಷ್ಟು 8% redeemable preference shares of ₹10 each ಇದೆ. ₹80 paid up. ಸೊ ಇಲ್ಲಿ ₹100 ಈಚ್ ಇದೆ, ಬಟ್ ಪೇಡ್ ಅಪ್ ಆಗಿರೋದು 80. ದ ರಿಮೈನಿಂಗ್ 20 is unpaid ಆಗಿದೆ. ದ ಕಂಪನಿ ಡಿಸೈಡೆಡ್ ಟು ರಿಡೀಮ್ ದೀಸ್ ಪ್ರಿಫರೆನ್ಸ್ ಶೇರ್ಸ್ ಅಟ್ ಪಾರ್ ಬೈ ದ ಇಶ್ಯೂ ಆಫ್ ಸಫಿಷಿಯಂಟ್ ನಂಬರ್ ಆಫ್ ಈಕ್ವಿಟಿ ಶೇರ್ ಆಫ್ ₹10 each ಫುಲ್ಲಿ ಪೇಯ್ಡ್ ಅಟ್ ಪಾರ್. ಸೊ ಈ ಏನು ಪಾರ್ಟ್ಲಿ ಪೇಯ್ಡ್ ಶೇರ್ಸ್ ಇದೆ ಅದನ್ನು ಫುಲ್ಲಿ ಪೇಯ್ಡ್ ಶೇರ್ಸ್ ಆಗಿ ಕನ್ವರ್ಟ್ ಮಾಡಿ ಕಂಪನಿ ಏನು ಮಾಡ್ತಾ ಇದೆ, ರಿಡೀಮ್ ಮಾಡ್ತಾ ಇದೆ. ರಿಡೀಮ್ ಮಾಡಬೇಕಾದ್ರೆ ಸೊ ಅದು ಹೊಸದಾಗಿ ಈಕ್ವಿಟಿ ಶೇರ್ಸ್ಗಳನ್ನ, ಫ್ರೆಶ್ ಇಶ್ಯೂ ಆಫ್ ಈಕ್ವಿಟಿ ಶೇರ್ಸ್ನ ಮಾಡ್ತಾ ಇದೆ. ಸಫಿಷಿಯಂಟ್ ನಂಬರ್ ಅಂತ ಹೇಳ್ತಾ ಇದ್ದಾರೆ ಆಫ್ ₹10 each ಫುಲ್ಲಿ ಪೇಯ್ಡ್ ಅಟ್ ಪಾರಲ್ಲಿ ಇಶ್ಯೂ ಮಾಡ್ತಾ ಇದ್ದಾರೆ. ಸೊ ಅದು ಎಷ್ಟು ಶೇರ್ಸ್ ಅಂತ ಕ್ಯಾಲ್ಕುಲೇಟ್ ಮಾಡ್ಕೋಬೇಕಾಗುತ್ತೆ ನಾವು. ಸೊ ಯು ಆರ್ ರಿಕ್ವೈರ್ಡ್ ಟು ಪಾಸ್ ನೆಸೆಸರಿ ಜರ್ನಲ್ ಎಂಟ್ರೀಸ್ ಇನ್ ದ ಬುಕ್ಸ್ ಆಫ್ ದ ಕಂಪನಿ ಅಂತ ಇದೆ. ಸೊ ಫಸ್ಟ್ ಲೆಟ್ ಮಿ ನೋ ದಟ್ ವರ್ಕಿಂಗ್ ನೋಟ್ ಬಗ್ಗೆ ತಿಳ್ಕೊಬಿಡೋಣ. ವರ್ಕಿಂಗ್ ನೋಟ್ ಮಾಡ್ಕೊಬಿಡೋಣ. ಪ್ರಾಬ್ಲಮ್ ಮಾಡೋಕ್ಕಿಂತ ಮುಂಚೆ ವರ್ಕಿಂಗ್ ನೋಟ್ನ ಇದು ಮಾಡ್ಕೊಳ್ಳೋಣ. The calculation of number of equity shares to be issued for the purpose of redemption of preference shares. ಎಷ್ಟು ಈಕ್ವಿಟಿ ಶೇರ್ಸ್ನ ಇಶ್ಯೂ ಮಾಡಬೇಕಾಗುತ್ತೆ ಫಾರ್ ದ ಪರ್ಪಸ್ ಆಫ್ ರಿಡಂಪ್ಷನ್ ಆಫ್ ಪ್ರಿಫರೆನ್ಸ್ ಶೇರ್ಸ್ ಅಂತ ಕ್ಯಾಲ್ಕುಲೇಟ್ ಮಾಡೋಣ. ಅಂಡ್ ದಟ್ ಫಸ್ಟ್ ತಗೋಬೇಕಾಗಿರೋದು ನಾವೇನು ಅಂತಂದರೆ ರಿಡಂಪ್ಷನ್ ಆಫ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್. ಸೊ ರಿಡಂಪ್ಷನ್ ಆಫ್ ಎಷ್ಟು ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ನ ನಾವು ರಿಡೀಮ್ ಮಾಡ್ತಾ ಇದ್ದೀವಿ ಅಂತ ಅದು ಬ್ರಾಕೆಟಲ್ಲಿ ಇದೆ ನೋಡಿ. 5,000 ಶೇರ್ಸ್ ಇಂಟು ₹100, 5,000 ಶೇರ್ಸ್ಗಳನ್ನ ರಿಡೀಮ್ ಮಾಡ್ತಾ ಇದ್ವಿ. ಒಂದು ಶೇರ್ ವ್ಯಾಲ್ಯೂ ₹100, ಅಲ್ಲಿಗೆ 5 lakh. ಸೊ ಅಲ್ಲಿಗೆ ನಮಗೆ ಎಷ್ಟು ಅಮೌಂಟ್ ಬೇಕು ಅಂದರೆ ₹5 lakh ಅಷ್ಟು ಅಮೌಂಟ್ ಬೇಕು. ಪ್ರೈಸ್ ಆಫ್ ಈಚ್ ಈಕ್ವಿಟಿ ಶೇರ್, ಹೊಸದಾಗಿ ಇಶ್ಯೂ ಮಾಡ್ತಿರುವಂಥ ಪ್ರೈಸ್, ಒಂದು ಈಕ್ವಿಟಿ ಶೇರ್ ಪ್ರೈಸ್ ಏನು ಅಂತ ಹೇಳಿದ್ದಾನೆ, ₹10 each ಅಂತ ಇದೆ. ಸೊ ದೇರ್ಫೋರ್ ನಂಬರ್ ಆಫ್ ಈಕ್ವಿಟಿ ಶೇರ್ ಟು ಬಿ ಇಶ್ಯೂಡ್, ಹೊಸದಾಗಿ ಎಷ್ಟು ಶೇರ್ಸ್ನ ಇಶ್ಯೂ ಮಾಡಬೇಕಾಗುತ್ತೆ ಅಂದರೆ ₹5 lakh ಡಿವೈಡೆಡ್ ಬೈ ₹10 each. ಸೊ ದ ನಂಬರ್ ಆಫ್ ಈಕ್ವಿಟಿ ಶೇರ್ ಇಸ್ 50,000 ಶೇರ್ಸ್. ಸೊ ಹೊಸದಾಗಿ ನಾವು ಎಷ್ಟು ಶೇರ್ಸ್ನ ಇಶ್ಯೂ ಮಾಡಬೇಕು, 50,000 ಶೇರ್ಸ್ನ ಇಶ್ಯೂ ಮಾಡಬೇಕಾಗುತ್ತೆ. ಸೊ ಕಮಿಂಗ್ ಟು ದ್ಯಾಟ್, ಜರ್ನಲ್ ಎಂಟ್ರಿ ಅಂತ ಕೇಳಿದರೆ ದಟ್ಸ್ ದ ಸೊಲ್ಯೂಷನ್. ಇನ್ ದ ಬುಕ್ಸ್ ಆಫ್ ಎ ಕಂಪನಿ ಲಿಮಿಟೆಡ್ ಜರ್ನಲ್ ಎಂಟ್ರಿ, ದ ಫಸ್ಟ್ ಎಂಟ್ರಿ ರಿಗಾರ್ಡಿಂಗ್ ಮೇಕಿಂಗ್ ಪಾರ್ಟ್ಲಿ ಪೇಯ್ಡ್ ಶೇರ್ಸ್ ಇಂಟು ಫುಲ್ಲಿ ಪೇಯ್ಡ್. ಸೊ ಪಾರ್ಟ್ಲಿ ಪೇಯ್ಡ್ ಶೇರ್ಸ್ನ ಫುಲ್ಲಿ ಪೇಯ್ಡ್ ಮಾಡೋಕ್ಕೆ ಇರುವಂಥ ಎಂಟ್ರಿ. ದ ಫಸ್ಟ್ ಒನ್ ಮೇಕಿಂಗ್ ದ ಫೈನಲ್ ಕಾಲ್ ಮಾಡುವಂಥ ಎಂಟ್ರಿ ಏನಾಗುತ್ತೆ ಅಂದರೆ 8% ಪ್ರಿಫರೆನ್ಸ್ ಶೇರ್ ಕಾಲ್ ಅಕೌಂಟ್ ಡಿಟಾರ್ ಟು 8% ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಅಕೌಂಟ್. ದಟ್ ಬ್ರಾಕೆಟಲ್ಲಿ ₹20 ಅಂತ ಇದೆ. ಯಾಕೆ ಅಂದರೆ ₹100 ಅವರು ಪೇ ಮಾಡಿದ್ದು, ₹100 ಇರೋದು ಪ್ರಿಫರೆನ್ಸ್ ಶೇರ್ಸು, ಅದರಲ್ಲಿ ಅವರು 80 ಪೇ ಮಾಡಿದ್ರು, ರಿಮೈನಿಂಗ್ ಇನ್ನು ₹20 ಬಂದಿರಲ್ಲ. ಅದಕ್ಕೆ ಫೈನಲ್ ಕಾಲ್ ಮಾಡ್ತಾ ಇದ್ದಾರೆ. ₹20 ಇಂಟು 5,000 shares, ದಟ್ ಅಮೌಂಟ್ 1 lakh. So being the final call was made on 5,000 shares at ₹20 each to make them fully paid. ನಾವು ಫುಲ್ಲಿ ಪೇಯ್ಡ್ ಮಾಡೋಕ್ಕೆ ಫೈನಲ್ ಕಾಲ್ನ ಮೇಡ್ ಮಾಡಿದ್ವಿ. ಫೈನಲ್ ಕಾಲ್ ಮೇಡ್ ಮಾಡಿದ್ಮೇಲೆ ದೇ ಆರ್ ಗೋಯಿಂಗ್ ಟು ರಿಸೀವ್ ದ ಮನಿ. ಸೊ ರಿಸೀವ್ ಮಾಡಿದಾಗ ಬರುವಂಥ ಎಂಟ್ರಿ, ದ ಕಾಲ್ ಮನಿ ರಿಸೀವ್, ದಟ್ ಈಸ್ ಎಂಟ್ರಿ ಬ್ಯಾಂಕ್ ಅಕೌಂಟ್ ಡಿಟಾರ್ ಟು 8% ಪ್ರಿಫರೆನ್ಸ್ ಶೇರ್ ಕಾಲ್ ಅಕೌಂಟ್. ಸೊ ಅಮೌಂಟ್ 1 lakh. ನರೇಷನ್, ದಟ್ ಈಸ್ ದ ಬೀಯಿಂಗ್ ಫೈನಲ್ ಕಾಲ್ ಮನಿ ರಿಸೀವ್. ಫೈನಲ್ ಕಾಲ್ ಮನಿ ರಿಸೀವ್ ಮಾಡ್ತೀವಿ. ಕಮಿಂಗ್ ಟು ದಟ್ ನೆಕ್ಸ್ಟ್, ದ ಫ್ರೆಶ್ ಇಶ್ಯೂ ಆಫ್ ಶೇರ್. ಸೊ ರಿಡಂಪ್ಷನ್ ಮಾಡೋದಕ್ಕೆ ಹೊಸದಾಗಿ ಶೇರ್ಸ್ನ ಇಶ್ಯೂ ಮಾಡ್ತಾ ಇದ್ದಾರೆ. ಎಷ್ಟು ಶೇರ್ಸ್ ಅಂತ ಇಶ್ಯೂ ಮಾಡಿದ್ದೀವಿ ಅಂತ ಕ್ಯಾಲ್ಕುಲೇಷನ್ ಮಾಡಿದ್ವಿ. 50,000 ಈಕ್ವಿಟಿ ಶೇರ್ಸ್ ಅಂತ ಇದೆ, ಒಂದು ಶೇರು $10 each ಅಂತ ಇದೆ. ಅದಕ್ಕೆ ಎಂಟ್ರಿ ಏನಾಗುತ್ತೆ ಅಂದರೆ ಬ್ಯಾಂಕ್ ಅಕೌಂಟ್ ಡಿಟಾರ್ ಟು ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್. ಸೊ ಬ್ಯಾಂಕ್ ಅಕೌಂಟ್ ಡಿಟಾರ್ ಟು ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್, ಅಮೌಂಟ್ 5 lakh. ಸೊ ನರೇಷನ್ ಇದೆ ನೋಡಿ, ಬೀಯಿಂಗ್ ದ ಇಶ್ಯೂ ಆಫ್ 50,000 ಈಕ್ವಿಟಿ ಶೇರ್ ಆಫ್ ₹10 each at par for the purpose of redemption of preference share. So for the purpose of redemption of preference shares, the company going to issue 50,000 equity share of ₹10 each. And next, actual redemption ಬರಬೇಕು. ಆಕ್ಚುಯಲ್ ರಿಡಂಪ್ಷನ್ ಎಂಟ್ರಿ ಏನಾಗುತ್ತೆ ಅಂದರೆ 8% redeemable preference share capital account ಡಿಟಾರ್ ಟು 8% preference share holders account. ಸೊ ಎಷ್ಟು ನಾವು ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ರೀಪೇಮೆಂಟ್ ಮಾಡಬೇಕಾಗಿತ್ತು ಅಂದರೆ 5 lakh. ಅಮೌಂಟ್ 5 lakh ತಗೊಂಡಿದ್ದೀವಿ. being the amount payable on redemption of preference shares transferred to preference share holders account. Preference share holders account ತಗೊಂಡಿದ್ದೀವಿ.
And the final payment, we're going to make a final payment, 8% preference shareholders account debtor to bank account, amount 5 lakh. So ಇದು ನರೇಶನ್ ಹೇಗೆ ಇದು ಮಾಡ್ತೀವಿ ಅಂತಂದರೆ ಬೀಯಿಂಗ್ ದ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಪೇಡ್ ಆಫ್. ಸೊ ಇಷ್ಟು ಎಂಟ್ರೀಸ್ನ ಕೊಟ್ಟು ನಾವು ಈ ಪ್ರಾಬ್ಲಮ್ನ ಕ್ಲೋಸ್ ಮಾಡಬೇಕಾಗುತ್ತೆ. ಅರ್ಥ ಆಗ್ತಿದೆಯಾ? ಆ್ಯಂಡ್ ಕಮಿಂಗ್ ಟು ದಟ್ ನೆಕ್ಸ್ಟ್ ಪ್ರಾಬ್ಲಮ್, ಇದರಲ್ಲಿ ಸ್ವಲ್ಪ ಸ್ಲೈಡ್ ಚೇಂಜಸ್ ಮಾಡಿ ಇನ್ನೊಂದು ಪ್ರಾಬ್ಲಮ್ನ ಮಾಡೋಣ. ಈ ಪ್ರಾಬ್ಲಮ್ ದಟ್ ABC ಕಂಪನಿ ಲಿಮಿಟೆಡ್ had 3,008% redeemable preference share of ₹10 each fully paid up. So ABC Limited and one company they had 3,000 shares and 3,008% redeemable preference shares ಇದೆ ಆ ಕಂಪನಿಯಲ್ಲಿ ಒಂದು ಶೇರ್ ವ್ಯಾಲ್ಯೂ 10 each. The company decided to redeem these preference shares at 10% premium by the issue of sufficient number of equity share of ₹10 each fully paid up at a premium of 10%. ಈ 3,008% ರಿಡೀಮಬಲ್ ಪ್ರಿಫರೆನ್ಸ್ ಶೇರ್ಸ್ ಏನಿದೆ ಅದನ್ನು ರಿಡೀಮ್ ಮಾಡೋಕ್ಕೋಸ್ಕರ ಕಂಪನಿ ಏನು ಮಾಡ್ತಾ ಇದೆ ಅಂದರೆ ಸಫಿಷಿಯೆಂಟ್ ನಂಬರ್ ಆಫ್ ಈಕ್ವಿಟಿ ಶೇರ್ಸ್ನ ಇಶ್ಯೂ ಮಾಡ್ತಾ ಇದೆ ಆಫ್ ₹10 ಈಚ್. ಅದ್ರದ್ದು ಈಚ್ ಶೇರ್ ಪ್ರೈಸ್ ಎಷ್ಟು ಅಂದರೆ 10 ಅಟ್ ಎ ಪ್ರೀಮಿಯಮ್ ಆಫ್ 10%. ಇಲ್ಲಿ ರಿಡಮ್ಷನ್ ಆಗ್ತಾ ಇರೋದು 10% ಪ್ರೀಮಿಯಮಲ್ಲಿದೆ. ಆ್ಯಂಡ್ ಹೊಸದಾಗಿ ಇಶ್ಯೂ ಮಾಡ್ತಿರುವಂಥ ಶೇರ್ ಪ್ರೈಸ್ ಕೂಡ ಪ್ರೀಮಿಯಮ್ ಇಲ್ಲಿದೆ, ದಟ್ ಈಸ್ 10%. ಯು ಆರ್ ರಿಕ್ವೈರ್ಡ್ ಟು ಪಾಸ್ ನೆಸೆಸರಿ ಜರ್ನಲ್ ಎಂಟ್ರೀಸ್ ಇನ್ ದ ಬುಕ್ಸ್ ಆಫ್ ದ ಕಂಪನಿ. ಸೊ ಕಂಪೇರ್ ಟು ದಟ್ ವರ್ಕಿಂಗ್ ನೋಟ್ನ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋಣ. ದಟ್ ಈಸ್ ಈಕ್ವಿಟಿ ಶೇರ್ಸ್ ಎಷ್ಟು ಇದು ಮಾಡಬೇಕು ಅನ್ನೋದನ್ನ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋಣ. ಸೊ ದಟ್ ಈಸ್ ಕ್ಯಾಲ್ಕುಲೇಷನ್ ಆಫ್ ನಂಬರ್ ಆಫ್ ಈಕ್ವಿಟಿ ಶೇರ್ ಟು ಬಿ ಇಶ್ಯೂಡ್ ಫಾರ್ ದ ಪರ್ಪಸ್ ಆಫ್ ರಿಡಮ್ಷನ್ ಆಫ್ ಪ್ರಿಫರೆನ್ಸ್ ಶೇರ್. ರಿಡಮ್ಷನ್ ಆಫ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್. ಸೊ ಎಷ್ಟು ರಿಡೀಮ್ ಮಾಡಬೇಕು ಅಂದರೆ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಅಂದರೆ 5,000 ಶೇರ್ಸ್ ಇಂಟು ಒಂದು ಶೇರ್ ವ್ಯಾಲ್ಯೂ ₹10. ದಟ್ ಲೀಡ್ಸ್ ಟು ₹30,000. ಇಲ್ಲಿ ಎಕ್ಸ್ಕ್ಲೂಡಿಂಗ್ ಪ್ರೀಮಿಯಮ್ನ ತೊಗೊಳೋದಿಲ್ಲ. ಆ್ಯಂಡ್ ನನ್ನ ಪ್ರೈಸ್ ಆಫ್ ಈಚ್ ಈಕ್ವಿಟಿ ಶೇರ್ ₹10 ಈಚ್. ಒಂದು ಹೊಸದಾಗಿ ಇಶ್ಯೂ ಮಾಡ್ತಿರುವಂಥ ಈಕ್ವಿಟಿ ಶೇರ್ ಪ್ರೈಸ್ ಎಷ್ಟು 10. ನಂಬರ್ ಆಫ್ ಈಕ್ವಿಟಿ ಶೇರ್ಸ್ ಟು ಬಿ ಇಶ್ಯೂಡ್ ₹30,000 ಡಿವೈಡೆಡ್ ₹10 ಈಚ್. 30,000 ಡಿವೈಡೆಡ್ ಬೈ 10 ಮಾಡಿದಾಗ ನಮಗೆ ಸಿಗುತ್ತೆ ಅಂದರೆ ಸೊ ನಂಬರ್ ಆಫ್ ಈಕ್ವಿಟಿ ಶೇರ್ ಇಸ್ 3,000 ಶೇರ್ಸ್. ಸೊ ಕಮಿಂಗ್ ಟು ದ ಜರ್ನಲ್ ಎಂಟ್ರಿ. ಸೊ ಇಯರ್ ದಟ್ ಪ್ರೀವಿಯಸ್ ಪ್ರಾಬ್ಲಮಲ್ಲಿ ಪಾರ್ಟ್ಲಿ ಪೇಯ್ಡ್ ಇದ್ದದನ್ನ ಫುಲ್ಲಿ ಪೇಯ್ಡಾಗಿ ಕನ್ವರ್ಟ್ ಮಾಡಿದ್ವಿ, ಫೈನಲ್ ಕಾಲ್ ಮಾಡಿದ್ವಿ. ಬಟ್ ಈ ಪ್ರಾಬ್ಲಮಲ್ಲಿ ಫುಲ್ಲಿ ಪೇಯ್ಡ್ ಶೇರ್ಸ್ ಇರೋದ್ರಿಂದ ಡೈರೆಕ್ಟ್ಲಿ ಸ್ಟ್ರೈಟ್ ಅವೇ ಮೂವ್ ಟು ದಟ್ ಫ್ರೆಶ್ ಇಶ್ಯೂ ಆಫ್ ಶೇರ್ಸ್ಗೆ ಹೋಗೋಣ. ಸೊ ಫ್ರೆಶ್ ಇಶ್ಯೂ ಆಫ್ ಇಲ್ಲಿ ಏನಾಗ್ತಾ ಇದೆ ಅಂತಂದರೆ ಪ್ರೀಮಿಯಮಲ್ಲಿ ಇಶ್ಯೂ ಆಗ್ತಾ ಇರೋದು 10% ಪ್ರೀಮಿಯಮ್ ಅಂತ ಹೇಳ್ತಾ ಇದ್ದಾರೆ. ₹10 ಮೇಲೆ 10% ಅಂದರೆ ₹1 ಪ್ರೀಮಿಯಮ್ ಆಗುತ್ತೆ. ಸೊ ಎಂಟ್ರಿ ಏನಾಗುತ್ತೆ ಅಂದರೆ ಬ್ಯಾಂಕ್ ಅಕೌಂಟ್ ಡೇಟಾ ಟು ಸೆಕ್ಯೂರಿಟಿ ಪ್ರೀಮಿಯಮ್ ಅಕೌಂಟ್ ಟು ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್. ಸೊ ಎಷ್ಟು ಹೊಸದಾಗಿ ಶೇರ್ಸ್ ಇಶ್ಯೂ ಮಾಡಬೇಕು ಅಂತ ಕ್ಯಾಲ್ಕುಲೇಟ್ ಮಾಡಿದ್ವಿ. 3,000 ಶೇರ್ಸ್ ಇಂಟು ₹11 ಹೇಗೆ ಬಂದಿದೆ ಅಂದರೆ ಅದರ ಫೇಸ್ ವ್ಯಾಲ್ಯೂ ಬಂದು ₹10 ಆ್ಯಂಡ್ ದೆನ್ ಪ್ರೀಮಿಯಮ್ ಬಂದು ₹1. ₹10 ಮೇಲೆ 10% ಅಂದರೆ ₹1 ಆಗುತ್ತೆ, ಅದಕ್ಕೆ ₹11 ಆಯಿತು. ಸೊ ದಟ್ ಬ್ಯಾಂಕ್ ಅಕೌಂಟ್ 33,000 ಆ್ಯಂಡ್ ಸೆಕ್ಯೂರಿಟಿ ಪ್ರೀಮಿಯಮ್ ಅಕೌಂಟ್ 3,000 ಇಂಟು ₹1. ಸೊ ಪ್ರೀಮಿಯಮ್ ಏನು ಕಲೆಕ್ಟ್ ಮಾಡ್ತೀವಿ ನಾವು ಶೇರ್ಸ್ ಇಶ್ಯೂ ಮಾಡಿದಾಗ ಅದನ್ನ ಸೆಕ್ಯೂರಿಟಿ ಪ್ರೀಮಿಯಮ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಬೇಕು. ಸೆಕ್ಯೂರಿಟಿ ಪ್ರೀಮಿಯಮ್ ಅಕೌಂಟಿಗೆ ಮಾಡಿದ್ದೀನಿ. ಆ್ಯಂಡ್ ದೆನ್ ಟು ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್ 3,000 ಇಂಟು ₹10, ದಟ್ ಈಸ್ 30,000. ದಟ್ ಈಸ್ ಬೀಯಿಂಗ್ ಇಶ್ಯೂ ಆಫ್ 3,000 ಈಕ್ವಿಟಿ ಶೇರ್ ಆಫ್ ₹10 ಈಚ್ ಅಟ್ ಎ ಪ್ರೀಮಿಯಮ್ ಆಫ್ 10%. After that, you have to create provision for redemption premium. ಯಾಕಂದರೆ ಈ ಪ್ರಾಬ್ಲಮಲ್ಲಿ ಪ್ರಿಫರೆನ್ಸ್ ಶೇರ್ಸ್ ಪ್ರೀಮಿಯಮಲ್ಲಿ ರಿಡೀಮ್ ಆಗ್ತಾ ಇದೆ. ಸೊ ಪ್ರೀಮಿಯಮಲ್ಲಿ ರಿಡೀಮ್ ಆಗ್ತಾ ಇರೋದ್ರಿಂದ ನಾವೇನು ಮಾಡಬೇಕಾಗುತ್ತೆ, ಪ್ರಾವಿಷನ್ನ ಕ್ರಿಯೇಟ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ರಿಡಮ್ಷನ್ ಪ್ರೀಮಿಯಮ್ ಏನಿದೆ, ರಿಡಮ್ಷನ್ ಪ್ರೀಮಿಯಮ್ನ ನಾವು 2 ಸೋರ್ಸಸ್ಸಿಂದ ತಗೋಬೋದು ಅಂತ ಹೇಳಿದೆ. ಒಂದು ಸೆಕ್ಯೂರಿಟಿ ಪ್ರೀಮಿಯಮ್ ಅಕೌಂಟಿಂದ ತಗೋಬೋದು, ಇನ್ನೊಂದು ಡಿವಿಸಬಲ್ ಪ್ರಾಫಿಟ್ಸಿಂದ ತಗೋಬೋದು ಅಂತ. ಸೊ ಇಲ್ಲಿ ನಾವು ಸೆಕ್ಯೂರಿಟಿ ಪ್ರೀಮಿಯಮ್ ಅಕೌಂಟಿಂದ ಅಮೌಂಟ್ನ ತಗೊಳ್ಳೋಣ. ಯಾಕಂದರೆ ಫಸ್ಟ್ ಎಂಟ್ರಿಯಲ್ಲಿ ನೋಡಿ ಇಲ್ಲಿ ಸೆಕ್ಯೂರಿಟಿ ಪ್ರೀಮಿಯಮ್ ಅಕೌಂಟ್ ಕ್ರಿಯೇಟ್ ಆಗಿದೆ, ₹3,000 ಇದೆ. ಸೊ ಅದಕ್ಕೋಸ್ಕರ ಫಸ್ಟ್ ಅಲ್ಲಿ ನಾವು ಅದನ್ನು ತಗೊಳ್ಳೋಣ. ಅಕಸ್ಮಾತ್ ಅಲ್ಲಿ ನಮಗೆ ಸಾಲಿಲ್ಲ ಅಂತಂದರೆ ವಿ ಮೂವ್ ಆನ್ ಟು ದಟ್ ಡಿವಿಸಬಲ್ ಪ್ರಾಫಿಟ್ಗೆ ಮೂವ್ ಆಗಬೇಕಾಗುತ್ತೆ. ಸೊ that security premium account data to premium on redemption of preference share account. ಸೊ ಟೋಟಲ್ ಆಗಿ ನಾವು ರಿಡೀಮ್ ಮಾಡ್ತಿರುವಂಥ ಪ್ರಿಫರೆನ್ಸ್ ಶೇರ್ಸ್ ಎಷ್ಟು ಅಂದರೆ 3,000 ಶೇರ್ಸ್ ಇಂಟು ₹10 ಇಂಟು 10 ಡಿವೈಡೆಡ್ ಬೈ 100 ಅಂತ ತಗೊಳ್ಳಿ. ಯಾಕಂದರೆ 10% ಪ್ರೀಮಿಯಮ್ ರಿಡೀಮ್ ಮಾಡ್ತಾಯಿದ್ರೆ ಅಲ್ಲಿಗೆ ನಮಗೆ ಬೇಕಾಗಿರುವಂಥ ಅಮೌಂಟ್ ಎಷ್ಟು ಅಂದರೆ ₹3,000 ಪ್ರೀಮಿಯಮ್ ಬೇಕು. ಸೊ ಆನ್ ರಿಡಮ್ಷನ್ ಆಫ್ ಪ್ರಿಫರೆನ್ಸ್ ಶೇರ್ಸ್ ಆ 3,000 ಅಮೌಂಟ್ ಅಷ್ಟು ಅಮೌಂಟ್ ಕೂಡ ನಮ್ಮ ಹತ್ರ ಯಾವ ಅಕೌಂಟಲ್ಲಿದೆ ಅಂದರೆ ಸೆಕ್ಯೂರಿಟಿ ಪ್ರೀಮಿಯಮ್ ಅಕೌಂಟಲ್ಲಿದೆ. ಸೊ ಸೆಕ್ಯೂರಿಟಿ ಪ್ರೀಮಿಯಮ್ ಅಕೌಂಟಲ್ಲಿ ಇರೋದ್ರಿಂದ ನಾವು ಡಿವಿಸಬಲ್ ಪ್ರಾಫಿಟ್ನ ಯೂಸ್ ಮಾಡುವಾಗಿಲ್ಲ. ಇಲ್ಲಿ ಸೆಕ್ಯೂರಿಟಿ ಪ್ರೀಮಿಯಮ್ ಅಕೌಂಟಿಂದ ತಗೊಳ್ಳೋಣ. ಸೊ ಎಂಟ್ರಿ ಏನಾಗುತ್ತೆ ಅಂದರೆ ಸೆಕ್ಯೂರಿಟಿ ಪ್ರೀಮಿಯಮ್ ಅಕೌಂಟ್ ಡೇಟಾ ಟು ಪ್ರೀಮಿಯಮ್ ಆನ್ ರಿಡಮ್ಷನ್ ಆಫ್ ಪ್ರಿಫರೆನ್ಸ್ ಶೇರ್ ಅಕೌಂಟ್ 3,000 ರೇಷನ್ ಬೀಯಿಂಗ್ ಪ್ರೀಮಿಯಮ್ ಆನ್ ರಿಡಮ್ಷನ್ ಆಫ್ ಪ್ರಿಫರೆನ್ಸ್ ಶೇರ್ಸ್ ಪ್ರೊವೈಡೆಡ್ ಔಟ್ ಆಫ್ ಸೆಕ್ಯೂರಿಟಿ ಪ್ರೀಮಿಯಮ್ ಅಕೌಂಟ್. ಆ್ಯಂಡ್ ದೆನ್ ಕಮಿಂಗ್ ಟು ದಟ್ ಆ್ಯಕ್ಚುಯಲ್ ರಿಡಮ್ಷನ್ ಮಾಡಬೇಕು. ಇಲ್ಲಿ ಎಂಟ್ರಿ ಏನಾಗುತ್ತೆ ಅಂದರೆ 8% ರಿಡೀಮಬಲ್ ಪ್ರಿಫರೆನ್ಸ್ ಶೇರ್ ಅಕೌಂಟ್ ಡೇಟಾ ಪ್ರೀಮಿಯಮ್ ಆನ್ ರಿಡಮ್ಷನ್ ಆಫ್ ಪ್ರಿಫರೆನ್ಸ್ ಶೇರ್ ಅಕೌಂಟ್ ಡೇಟಾ ಟು
8% ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಅಕೌಂಟ್. ಇಲ್ಲಿ ಪ್ರೀಮಿಯಮಲ್ಲಿ ರಿಡೀಮ್ ಮಾಡ್ತಾ ಇರೋದ್ರಿಂದ ಪ್ರೀಮಿಯಮ್ ಎಂಟ್ರಿ ಅಂತ ತಗೊಳ್ತಾ ಇದ್ದೀನಿ. 8% ರಿಡೀಮಬಲ್ ಪ್ರಿಫರೆನ್ಸ್ ಶೇರ್ ಅಕೌಂಟ್ ಡಿಟಾರ್, ದಟ್ ಈಸ್ 30,000, ದಟ್ ಈಸ್ 3,000 into 10 rupees, 30,000 ಆಯಿತು. ಪ್ರೀಮಿಯಮ್ ಆನ್ ರಿಡಮ್ಷನ್ ಆಫ್ ಪ್ರಿಫರೆನ್ಸ್ ಶೇರ್ ಅಕೌಂಟ್ 10% ಪ್ರೀಮಿಯಮ್ ಅಂತ ಆಗಿರೋದ್ರಿಂದ ಅಲ್ಲಿ 3,000 rupees ಆಗುತ್ತೆ. ಟು 8% ಪ್ರಿಫರೆನ್ಸ್ ಶೇರ್ ಹೋಲ್ಡರ್ ಅಕೌಂಟ್ 33,000. ಬೀಯಿಂಗ್ ದ ಅಮೌಂಟ್ ಪೇಯಬಲ್ ಆನ್ ರಿಡಮ್ಷನ್ ಆಫ್ ಪ್ರಿಫರೆನ್ಸ್ ಶೇರ್ ಟ್ರಾನ್ಸ್ಫರ್ ಟು ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಅಕೌಂಟ್. Then we are going to make the final payment. So final payment entry ಏನಾಗುತ್ತೆ ಅಂದರೆ 8% ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಅಕೌಂಟ್ ಡಿಟಾರ್ ಟು ಬ್ಯಾಂಕ್ ಅಕೌಂಟ್, ದಟ್ ಈಸ್ 33,000 ನರೇಷನ್ ಬೀಯಿಂಗ್ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಪೇಯ್ಡ್ ಆಫ್ ಅಂತದೆ. ಸೊ ಈ ಥರ ಪ್ರಾಬ್ಲಮ್ಸ್ಗಳನ್ನ ನಾವು ಈ ಥರ ಜರ್ನಲ್ ಎಂಟ್ರೀಸ್ಗಳನ್ನ ನಾವು ಪ್ರೊವೈಡ್ ಮಾಡಬೇಕಾಗುತ್ತೆ ವೈಲ್ ದ ಪ್ರಿಫರೆನ್ಸ್ ಶೇರ್ಸ್ ಆರ್ ರಿಡೀಮ್ಡ್ ಔಟ್ ಆಫ್ ಫ್ರೆಶ್ ಇಶ್ಯೂ ಆಫ್ ಶೇರ್ಸ್. ಥ್ಯಾಂಕ್ ಯು.